ಗುಂಡ್ಲುಪೇಟ ಪೊಲೀಸ್ ಠಾಣೆ ಹುಬ್ಬಳ್ಳಿ ಅಂಗನವಾಡಿ ಮಕ್ಕಳಿಗೆ ವಿತರಿಸಬೇಕಾದ ಆಹಾರ ಪದಾರ್ಥಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿದ ಆರೋಪಿತರ ಬಂಧನ. ದಿನಾಂಕ 15/2/2025 ಮಧ್ಯಾಹ್ನ 4:30 ಗಂಟೆಗೆ ಖಚಿತವಾಗಿ ಬಂದ ಮಾಹಿತಿ ಮೇರೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ಸಹಾಯಕ ಆಯುಕ್ತರು ಧಾರವಾಡ ರವರು ಹಳೇಗಬ್ಬೂರು ಹೊರವಲಯದಲ್ಲಿರುವ ಒಂದು ಗೋಡಾನ್ನಲ್ಲಿ ಅಕ್ರಮವಾಗಿ ಅಂಗನವಾಡಿಯ ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ ಕೊಡಬೇಕಾದ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಪ್ರಯತ್ನದಲ್ಲಿದ್ದಾಗ ದಾಳಿ ಮಾಡಿ ಶ್ರೀಮತಿ ಕಮಲವ್ವ ತಂದೆ ಬಸಪ್ಪ ಬೈಲೂರ, ಜಿಲ್ಲಾ ನಿರೂಪಣಾ ಅಧಿಕಾರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಧಾರವಾಡ ರವರು ದೂರು ಕೊಟ್ಟಿದ್ದು, ಈ ಪ್ರಕರಣದಲ್ಲಿ ಈ ಕೆಳಕಂಡ ಆರೋಪಿತರನ್ನ ದಸ್ತಗಿರ ಮಾಡಿದ್ದು ಅವರ ಹೆಸರುಗಳು: ಶಿವಕುಮಾರ್ ದೇಸಾಯಿ, ವಯಸ್ಸು 41 ವರ್ಷ, ನರೇಂದ್ರ, ಧಾರವಾಡ, ವಶಪಡಿಸಿಕೊಂಡು ಬೋಲಾರು ವಾಹನದ ಮಾಲೀಕರು; ಬಸವರಾಜ್ ಬದಶೆಟ್ಟಿ, 34 ವರ್ಷ, ಲಖಮಾಪುರ, ಧಾರವಾಡ, ಜಪ್ತಿ ಮಾಡಿದ ಬೊಲೊರೋ ವಾಹನದ ಚಾಲಕ; ಮೊಹಮ್ಮದ್ ಗೌಸ್ ಖಲೀಫ್, ವಯಸ್ಸು 44 ವರ್ಷ, ನೇಕಾರ್ ನಗರ, ಹುಬ್ಬಳ್ಳಿ, ಗೋಡೌನ್ ಮಾಲೀಕ; ಗೌತಮ್ ಸಿಂಗ್ ಠಾಕೂರ್, 27 ವರ್ಷ, ಜನ್ನತ ನಗರ, ಹಳೆ ಹುಬ್ಬಳ್ಳಿ, ಗೋಡೌನ್ ಬಾಡಿಗೆದಾರ; ಮಂಜುನಾಥ್ ಮಾದರ, ಕುರುಡಿಕೇರಿ, 30 ವರ್ಷ, ಹುಬ್ಬಳ್ಳಿ; ಪಕ್ಕಿರೇಶ್ ಹಲಗಿ, ಯರಗುಪ್ಪಿ, 39 ವರ್ಷ, ಕುಂದಗೋಳ; ಕೃಷ್ಣ ಮಾದರ, ಯರಗುಪ್ಪಿ, 24 ವರ್ಷ, ಕುಂದಗೋಳ; ರವಿ ಹರಿಜನ, ಯರಗುಪ್ಪಿ, 30 ವರ್ಷ, ಕುಂದಗೋಳ ಮತ್ತು ಶ್ರೀಮತಿ ಶಮೀಮಾ ಬಾನು ಮುಜಾವರ, 49 ವರ್ಷ, ಜನ್ನತನಗರ, 2 ಅಂಗನವಾಡಿ ಕಾರ್ಯಕರ್ತೆ; ಶ್ರೀಮತಿ ಶಮೀಮಾ ಬಾನು ದಾರುಗಾರ, 41 ವರ್ಷ, ಗೌಸಿಯಾ ನಗರ ಅಂಗನವಾಡಿ ಕಾರ್ಯಕರ್ತೆ; ಶ್ರೀಮತಿ ಬಿಬಿ ಆಯಿಷಾ ಕಾರಿಗಾರ, 49 ವರ್ಷ, SM ಕೃಷ್ಣನಗರ 3 ಅಂಗನವಾಡಿ ಕಾರ್ಯಕರ್ತೆ; ಶ್ರೀಮತಿ ರೇಷ್ಮಾ ವಡ್ಡ, 40 ವರ್ಷ, ಅಲ್ತಾಫ್ ನಗರ 1 ಅಂಗನವಾಡಿ ಕಾರ್ಯಕರ್ತೆ; ಶ್ರೀಮತಿ ಶಾಹೀನ್ ಚಕ್ಕಿಹಾರಿ, 40 ವರ್ಷ, ಟಿಪ್ಪು ನಗರ 2 ಅಂಗನವಾಡಿ ಕಾರ್ಯಕರ್ತೆ; ಶ್ರೀಮತಿ ಫೈರೋಜ್ ಮುಲ್ಲಾ, 34 ವರ್ಷ, ಕಟಗಾರ ಓಣಿ ಅಂಗನವಾಡಿ ಕಾರ್ಯಕರ್ತೆ; ಶ್ರೀಮತಿ ಬೇಬಿ ಆಯಿಷಾ ಶೇಖ್, 36 ವರ್ಷ, ಕಲ್ವೇಶ್ ನಗರ 2 ಅಂಗನವಾಡಿ ಕಾರ್ಯಕರ್ತೆ; ಶ್ರೀಮತಿ ಮೆಹಬೂಬ್ ಹುಳಿಹಾಳ, 50 ವರ್ಷ, ಜನ್ನತನಗರ ಅಂಗನವಾಡಿ ಕಾರ್ಯಕರ್ತೆ; ಶ್ರೀಮತಿ ಶಕುಂತಲಾ ನ್ಯಾಮತಿ, 46 ವರ್ಷ, ಟಿಪ್ಪುನಗರ ಅಂಗನವಾಡಿ ಕಾರ್ಯಕರ್ತೆ; ಶ್ರೀಮತಿ ಚಿತ್ರಾ ಉರಾಣಿಕರ, 45 ವರ್ಷ, ದಿಡ್ಡಿ ಓಣಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಶ್ರೀಮತಿ ಮೀನಾಕ್ಷಿ ಬೆಟಗೇರಿ, 43 ವರ್ಷ, ದಿವಟಗಿ ಓಣಿ ಅಂಗನವಾಡಿ ಕಾರ್ಯಕರ್ತೆ; ಶ್ರೀಮತಿ ಹೀನಾ ಕೌಸರ್ ನರಗುಂದ, 33 ವರ್ಷ, ಎನ್ಎ ನಗರ ಅಂಗನವಾಡಿ ಕಾರ್ಯಕರ್ತೆ; ಶ್ರೀಮತಿ ಹೀನಾ ಕೌಸರ್ ಮೇಸ್ತ್ರಿ, 33 ವರ್ಷ, ಅಲ್ತಾಫ್ ನಗರ ಅಂಗನವಾಡಿ ಕಾರ್ಯಕರ್ತೆ; ಶ್ರೀಮತಿ ಲೀಲಾ ಹಿರೇಮಠ್, 46 ವರ್ಷ, SM ಕೃಷ್ಣನಗರ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಶ್ರೀಮತಿ ಶ್ರುತಿ ಕೋಟಬಾಗಿ, 33 ವರ್ಷ, ಆಸರವೋಣಿ ಅಂಗನವಾಡಿ ಕಾರ್ಯಕರ್ತೆ; ಶ್ರೀಮತಿ ಪರ್ವೀನ್ ಬಾನು ಖಲೀಫ್, 40 ವರ್ಷ, ದಾಳಿಂಬರ ಪೇಟ್ ಅಂಗನವಾಡಿ ಕಾರ್ಯಕರ್ತೆ; ಶ್ರೀಮತಿ ರೇಣುಕಾ ಕಮಲದಿನಿ, 42 ವರ್ಷ, ಅಲ್ತಾಫ್ ನಗರ ಅಂಗನವಾಡಿ ಕಾರ್ಯಕರ್ತೆ; ಶ್ರೀಮತಿ ಗಂಗಮ್ಮ ಪಾಂಡ್ರೆ, 42 ವರ್ಷ, ಇಸ್ಲಾಂಪುರ 2 ಅಂಗನವಾಡಿ ಕಾರ್ಯಕರ್ತೆ. ಈ ಪ್ರಕರಣದಲ್ಲಿ ಆರೋಪಿತರು ಸಂಘಟಿತರಾಗಿ ಅಪರಾಧ ಮಾಡಿದ್ದರಿಂದ ಕಲಂ 111(3) BNS 2023 ನೆದ್ದನ್ನು ಅಳವಡಿಸಿಕೊಂಡಿದೆ. ಜಪ್ತು ಮಾಡಿದ ಆಹಾರ ಪದಾರ್ಥಗಳ ವಿವರ: ಗೋಡನ್ನಲ್ಲಿ ಸಿಕ್ಕಿದ್ದು ಗೋಧಿ ರವಾ ಇರುವ ಒಟ್ಟು 41 ಚೀಲಗಳು, ಪ್ರತಿಯೊಂದು ಚೀಲ 26 ಕೆಜಿ; ಮಿಲೆಟ್ ಲಡ್ಡು ಒಟ್ಟು 43 ಚೀಲಗಳು, ಪ್ರತಿಯೊಂದು ಚೀಲ 25 ಕೆಜಿ; ಪುಷ್ಟಿ ಒಟ್ಟು 75 ಚೀಲಗಳು, ಪ್ರತಿಯೊಂದು ಚೀಲ 23.4 ಕೆಜಿ; ಅಕ್ಕಿ ಇರುವ ಒಟ್ಟು 28 ಚೀಲಗಳು, ಪ್ರತಿಯೊಂದು ಚೀಲ 26 ಕೆಜಿ; ಹಾಲಿನ ಪುಡಿ ಒಟ್ಟು 24 ಚೀಲಗಳು, ಪ್ರತಿಯೊಂದು ಚೀಲ 25 ಕೆಜಿ; ಸಾಂಬಾರ್ ಮಸಾಲಾ ಪುಡಿ ಒಟ್ಟು 17 ಕೆಜಿ; ಬೆಲ್ಲ ಒಟ್ಟು 28 ಚೀಲಗಳು, ಪ್ರತಿಯೊಂದು ಚೀಲ 24.8 ಕೆಜಿ; ಉಪ್ಪಿಟ್ಟು ಮಸಾಲ ಒಟ್ಟು 8 ಕೆಜಿ ಇದ್ದವು; ಸಕ್ಕರೆ 3 ಚೀಲಗಳು, ಪ್ರತಿಯೊಂದು ಚೀಲ 15 ಕೆಜಿ ಹಾಗೂ 5 ಕೆಜಿಯ 2 ಚೀಲ ಮತ್ತು 1 ಕೆಜಿಯ 6 ಪ್ಯಾಕೆಟ್ಗಳು; ಹೆಸರು ಕಾಳು 6 ಕೆಜಿ; ಪುಷ್ಟಿ ಅಂತ ನಮೂದು ಇರುವ ಒಟ್ಟು 89 ಖಾಲಿ ಚೀಲಗಳು; ಬೆಲ್ಲದ ಒಟ್ಟು 18 ಚೀಲಗಳು; ಗೋಧಿ ರವಾದ ಒಟ್ಟು 55 ಖಾಲಿ ಚೀಲಗಳು; ಸಕ್ಕರೆಯ ಒಟ್ಟು 12 ಖಾಲಿ ಚೀಲಗಳು;
ಅಕ್ಕಿಯ ಒಟ್ಟು 62 ಖಾಲಿ ಚೀಲಗಳು, 1 ರಾಗಿ ಲಡ್ಡು ಖಾಲಿ ಚೀಲ, ಬುಲೆರೋ ವಾಹನದಲ್ಲಿ ಸಿಕ್ಕಂತಹ ಆಹಾರ ಪದಾರ್ಥಗಳ ವಿವರ. ಗೋಧಿ ರವ ಇರುವ ಒಟ್ಟು 8.5 ಚೀಲಗಳು, ಪ್ರತಿಯೊಂದು ಚೀಲ 26 ಕೆಜಿ. ಪುಷ್ಟಿ ಒಟ್ಟು 81 ಚೀಲಗಳು, ಪ್ರತಿಯೊಂದು ಚೀಲ 23.4 ಕೆಜಿ. ಒಟ್ಟು 329 ಚೀಲಗಳಿದ್ದ 8 ಟನ್ 84 ಕೆಜಿ ಆಹಾರ ಪದಾರ್ಥಗಳನ್ನು ಜಪ್ತಿ ಮಾಡಿದ್ದು, ಇದರ 4 ಲಕ್ಷ ಮತ್ತು 3 ಲಕ್ಷ ಮೌಲ್ಯದ ಒಂದು ಬುಲೆರೋ ವಾಹನವನ್ನು ಜಪ್ತಿ ಮಾಡಲಾಗಿದೆ. ಅಲ್ಲದೆ ಆರೋಪಿತರ ತಾಬಾದಿಂದ ಮೊಬೈಲ್ ಫೋನ್ಗಳನ್ನು ಜಪ್ತಿ ಮಾಡಿ ತನಿಖೆ ಮುಂದುವರಿಸಲಾಗಿದೆ. ಧಾರವಾಡ ಇವರು ಹಳೇಗಬ್ಬೂರು ಹೊರವಲಯದಲ್ಲಿರುವಂತಹ ಒಂದು ಗೋಡನಲ್ಲಿ ಅಂಗನವಾಡಿ ಮಕ್ಕಳಿಗೆ, ಗರ್ಭಿಣಿಯರಿಗೆ ಮತ್ತು ಬಾಣಂತಿಯವರಿಗೆ ಕೊಡಬೇಕಾಗಿರುವಂತಹ ಸರ್ಕಾರದಿಂದ ಉಚಿತವಾಗಿ ಫಲಾನುಭವಿಗಳಿಗೆ ಕೊಡಬೇಕಾಗಿರುವಂತಹ ಆಹಾರ ಪದಾರ್ಥಗಳನ್ನ ಸಂಗ್ರಹ ಮಾಡಿಕೊಂಡು ಒಂದು ಗೋಡನಲ್ಲಿ ಸ್ಟೋರ್ ಮಾಡಿರುವಂತದ್ರ ಮಾಹಿತಿ ಬಂದದ್ರ ಮೇರೆಗೆ ಶ್ರೀಮತಿ ಕಮಲವ್ವ ಅಂತ ಇವರು ಜಿಲ್ಲಾ ನಿರೂಪಣಾಧಿಕಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಧಾರವಾಡ, ಇವರು ಕೊಟ್ಟ ಒಂದು ಫಿರ್ಯಾದ ಮೇಲೆ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಗರ್ಭಿಣಿ ಹೆಣ್ಮಕ್ಳು, ಬಾಣಂತಿಯರು, ಅಂಗನವಾಡಿಗೆ ಹೋಗುವಂತ ಮಕ್ಕಳು ಮತ್ತೆ ಅಂಗನವಾಡಿಗೆ ಹೋಗದೆ ಇರುವಂತ ಮಕ್ಕಳು ಅಂತವ್ರ ಸಪ್ಲೈಗೆ ಅಂತ ಇರುವಂತಹ ಫುಡ್ ಮಟೀರಿಯಲ್, ಮುಖ್ಯವಾಗಿ ಇದರಲ್ಲಿ ಗೋಧಿ ರವ ಇದೆ, ಮಿಲ್ಲೆಟ್ ಲಡ್ಡು ಇದೆ, ಪುಷ್ಟಿ ಅಂತ ಹೇಳ್ಬಿಟ್ಟು ಒಂದು ಸಪ್ಲಿಮೆಂಟ್ ಇದೆ, ಅಕ್ಕಿ ಇದೆ, ಹಾಲಿನ ಪುಡಿ ಇದೆ, ಅದೇ ರೀತಿ ಸಾಂಬಾರ್ ಮಸಾಲ, ಬೆಲ್ಲ, ಉಪ್ಪಿಟ್ಟು ಮಸಾಲ, ಸಕ್ಕರೆ, ಕಡಲೆಬೇಳೆ, ಹೆಸರುಕಾಳು, ಗೋಧಿ ರವೆ, ಅಕ್ಕಿ ಎಲ್ಲ ಸೇರಿದಂತೆ ಒಟ್ಟು ಸುಮಾರು 4 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಸರ್ಕಾರದಿಂದ ಫಲಾನುಭವಿಗಳಿಗೆ ಸಪ್ಲೈ ಮಾಡ್ಲಿಕ್ಕೆ ಇಟ್ಕೊಂಡಿದ್ದಂತ ವಸ್ತುಗಳು ಸೀಸ್ ಆಗಿದೆ. ಸೊ ಅದರ ಹಿನ್ನೆಲೆಯಲ್ಲಿ ನಾವು ಆ ಗೋಡನ್ ಮಾಲೀಕ ಏನಿದ್ದ ಮೊಹಮ್ಮದ್ ಗೌಸ್ ಖಲೀಫಾ ಅಂತ, ಮತ್ತೆ ಆ ಗೋಡನ್ ಬಾಡಿಗೆದಾರ ಯಾರಿದ್ದ ಗೌತಮ್ ಸಿಂಗ್ ಠಾಕೂರ್ ಅನ್ನುವಂಥವನು, ಜೊತೆಗೆ ಆ 2 ವಾಹನಗಳೇನಿದ್ವು, ಶಿವಕುಮಾರ್ ದೇಸಾಯಿ ಮತ್ತೆ ಬಸವರಾಜ್ ಭದ್ರಶೆಟ್ಟಿ ಅಂತ ಅವನು ಬೊಲೆರೋ ವಾಹನದ ಚಾಲಕ, ಅದೇ ರೀತಿ ಮಂಜುನಾಥ್ ಫಕೀರೇಶು, ಕೃಷ್ಣ ಮತ್ತೆ ರವಿ ಅಂತ ಸ್ಥಳದಲ್ಲಿ ಇದ್ದಂತ ಒಟ್ಟು 8 ಜನರನ್ನ ವಶಕ್ಕೆ ತಗೊಂಡು ವಿಚಾರಣೆ ಒಳಪಡಿಸಿದೀವಿ. ಅದಾದ್ಮೇಲೆ ಆ ವಾಹನ ಚಾಲಕರು ಮತ್ತೆ ಇವ್ರು ಯಾರು ಅವ್ರ ಜೊತೆ ಸಹಾಯಕರಾಗಿತ್ತು, ಅವ್ರಗಳ ಕಡೆ ಸಿಕ್ಕಂತ ಮಾಹಿತಿ ಪ್ರಕಾರ ಎಲ್ಲೆಲ್ಲಿ ಪ್ರತಿ ಅಂಗನವಾಡಿಗೆ ಮತ್ತೆ ಪ್ರತಿ ಫಲಾನುಭವಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂತ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇತ್ತು, ಎಷ್ಟು ಡಿಮ್ಯಾಂಡ್ ಮಾಡ್ತಾ ಇದ್ರು, ಆಮೇಲೆ ಎಷ್ಟು ಸಪ್ಲೈ ಮಾಡ್ತಾ ಇದ್ರು ಅನ್ನುವಂಥದ್ದೆಲ್ಲ ನಾವು ಸಂಬಂಧಪಟ್ಟ ಇಲಾಖೆಯಿಂದ ಮಾಹಿತಿ ತಗೊಂಡು ಮತ್ತೆ ಇವರಲ್ಲಿ ಏನೊಂದು ಎವಿಡೆನ್ಸಸ್ ಸಿಕ್ತು, ಅದ್ರ ಬೇಸಿಸ್ ಮೇಲೆ ಸುಮಾರು 18 ಅಂಗನವಾಡಿಗಳಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಇಂಡೆಂಟ್ ಅನ್ನು ಹಾಕುವಂಥದ್ದು ಮತ್ತೆ ಸಪ್ಲೈ ಮಾಡುವಂತ ಸಂದರ್ಭದಲ್ಲಿ ಕಡಿಮೆ ಚೀಲಗಳನ್ನ ಇಳಿಸ್ಕೊಂಡು ಇನ್ನು ಉಳಿದದ್ದನ್ನ ಈ ಗೋಡನ್ಗೆ ಕಳಿಸ್ಕೊಡೋದ್ರಲ್ಲಿ ವ್ಯವಸ್ಥಿತವಾಗಿ ಭಾಗಿಯಾಗಿರುವಂತದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಒಟ್ಟು 18 ಜನ ಅಂಗನವಾಡಿ ಕಾರ್ಯಕರ್ತರು ಯಾರಿದ್ರು ಅವ್ರನ್ನು ಕೂಡ ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿ ಅವ್ರದ್ದು ಪಾತ್ರ ಕಂಡು ಬಂದದ ಹಿನ್ನೆಲೆಯಲ್ಲಿ ಅವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದೇವೆ. ಒಟ್ಟಾರೆಯಾಗಿ 8+18 26 ಜನ ಆರೋಪಿಗಳನ್ನ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಮತ್ತು ಹೊಸ BNS ಕಾಯ್ದೆಯಲ್ಲಿ ಇದೊಂದು ಆರ್ಗನೈಸ್ಡ್ ಕ್ರೈಮ್, ಮೇಜರ್ ಆರ್ಗನೈಸ್ಡ್ ಕ್ರೈಮ್ ಅನ್ನುವಂತ ಒಂದು ಸೆಕ್ಷನ್ ಏನಿದೆ ಅದನ್ನು ಕೂಡ ಅಳವಡಿಸಿಕೊಂಡು ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೇವೆ. ಇದೊಂದು ಗಂಭೀರ ಪ್ರಕರಣ. ಇದರ ಪ್ರಮುಖ ಆರೋಪಿಗಳು ಯಾರಿದ್ರ ಸೂತ್ರಧಾರ ರೀತಿಯಲ್ಲಿದ್ರು ಅವರು ರೇಡ್ ಆದ ತಕ್ಷಣ ಅಲ್ಲಿಂದಾನೇ ತಪ್ಪಿಸ್ಕೊಂಡಿರುವಂತದ್ರ ಬಗ್ಗೆ ನಮಗೆ ಮಾಹಿತಿ ಬಂತು. ನಂತರ ಬೇರೆಲ್ಲ ಕಡೆ ಹುಡುಕುವಂತ ಪ್ರಯತ್ನ ಮಾಡಿದ್ದೇವೆ. ಸದ್ಯ ಅವರು ಹೊರ ರಾಜ್ಯಗಳಲ್ಲಿ ತಪ್ಪಿಸ್ಕೊಂಡಿದ್ದಾರೆ, ತಲೆಮರೆಸ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಆದಷ್ಟು ಬೇಗ ಅವ್ರನ್ನ ಕೂಡ ವಶಕ್ಕೆ ಪಡೆಯಲಾಗುತ್ತೆ. ಮತ್ತೆ ಇವಾಗ ನಮಗೆ ಲಭ್ಯ ಮಾಹಿತಿ ಏನಿದೆ ಅದರ ಬೇಸಿಸ್ ಮೇಲೆ ಇನ್ನು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಒಂದು ಸಮಗ್ರ ತನಿಖೆಯನ್ನ ಮಾಡ್ತಾ ಇದ್ದೇವೆ. ಈ ಸಮಗ್ರ ತನಿಖೆಯಲ್ಲಿ ಯಾರ್ಯಾರ್ದು ಆಸ್ ಪರ್ ದ ಎವಿಡೆನ್ಸ್ ಪಾತ್ರ ಕಂಡು ಬರುತ್ತೆ ಅವ್ರನ್ನ ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸುವಂಥದ್ದು, ಅವ್ರದ್ದು ಪಾತ್ರ ಖಾತ್ರಿ ಆದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳುವಂತ ಕೆಲಸವನ್ನು ಮಾಡಲಾಗುತ್ತೆ. ಮೋಡಸ್ ಆಪರೆಂಡಿ ಅಂತಂದ್ರೆ ಇದು MST
ಅಂತ ಅಂದ್ರೆ ಮಹಿಳಾ ಸಪ್ಲಿಮೆಂಟರಿ ಪ್ರೊಟೆಕ್ಷನ್ ಸೆಂಟರ್, ಇದು ಜಿಲ್ಲೆಗೆ ಒಂದಿರುತ್ತಂತೆ. ಮತ್ತೆ ಇದು ಸದ್ಯ ನಮ್ಮ ಧಾರವಾಡದ ಲಕ್ಕಂನಹಳ್ಳಿ ಅಲ್ಲಿದೆ. ಇಲ್ಲಿ ಧಾರವಾಡ ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಿಗೆ ಇಲ್ಲಿಂದ ಫುಡ್ ಸಪ್ಲೈ ಮಾಡ್ತಾರೆ. ಫುಡ್ ಸಪ್ಲೈ ಮಾಡುವಂತ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಒಂದು 20 ಜನ ಮಕ್ಕಳು ಬರ್ತಾ ಇರ್ತಾರೆ. ಇವ್ರು ತೋರಿಸ್ಬೇಕಾದ್ರೇನೆ 40 ಜನ ಬರ್ತಾರೆ ಅನ್ನೋ ರೀತಿ ರಾಂಗ್ ನಂಬರ್ಸ್ ತೋರಿಸ್ತಾರೆ. ಒಂದು ಎರಡನೇದು ಆ ಡಿಫ್ರೆನ್ಸ್ ಏನು ಸ್ಟಾಕ್ ಇವರಿಗೆ ಡೆಲಿವರಿ ಆಗುತ್ತೆ, ಆ ಡೆಲಿವರಿ ನಮ್ದು ಇಷ್ಟ ಇದೆ ಅಂತಂದು ಒಂದು ಚೀಟಿಲಿ ಬರ್ಕೊಂಡು ಯಾರು ವಾಹನ ಸಪ್ಲೈ ಮಾಡಕ್ ಬಂದಿರ್ತಾರೆ ಅವ್ರಗಳಿಗೆ ಇಷ್ಟು ಬ್ಯಾಗ್ ಇಳಿಸ್ಕೊಂಡಿದೀವಿ, ಇಷ್ಟು ಬ್ಯಾಗ್ ನಾವು ವಾಪಸ್ ಕಳಿಸ್ತಿದೀವಿ ಅಂತಂದು ಒಂದು ಇನ್ಫಾರ್ಮಲಿ ಬರ್ಸ್ಕೊತಾರೆ. ಆ ಬರ್ಸ್ಕೊಂಡು ಅದನ್ನ ಈ ಒಂದು ಸಂಪೂರ್ಣ ಜಾಲವನ್ನ ಯಾರು ಸೂತ್ರಧಾರ ರೀತಿಯಲ್ಲಿ ನಡೆಸ್ತಾ ಇದ್ರು, ಸೊ ಅವರಿಗೆ ಮಾಹಿತಿ ಕೊಟ್ಟು ಸಪೋಸ್ ಈ 18 ಕೇಂದ್ರಗಳಲ್ಲಿ ಸುಮಾರು 180 ಚೀಲ ಕೊಡ್ಬೇಕಿತ್ತು, ಅದರಲ್ಲಿ 90 ಚೀಲ ಕೊಟ್ಟಿದ್ವಿ, ಇನ್ನು 90 ಚೀಲ ಉಳಿದಿದೆ. 90 ಚೀಲ ಉಳಿದಿರೋದನ್ನ ಈ ಗೋಡನ್ ಅಲ್ಲಿ ಇಟ್ಟಿದೀವಿ ಅನ್ನೋ ರೀತಿ ಒಂದು ಪ್ರಾಪರ್ ನೆಟ್ವರ್ಕ್ ಇರುವಂತದ್ದು ನಮಗೆ ತಿಳಿದು ಬಂದಿದೆ. ಸೊ ಮೋಡಸ್ ಏನಿತ್ತು ಅಂತಂದ್ರೆ ಅಲ್ಲಿಂದ ತರಬೇಕಾದ್ರೆ ಇಷ್ಟು ಅವಶ್ಯಕತೆಯಿಂದ ಇಂಡೆಂಟ್ ತಗೊಂಡ್ಬರ್ತಾರೆ, ಸಪ್ಲೈ ಮಾಡ್ಬೇಕಾದ್ರೆ ಕಡಿಮೆ ಸಪ್ಲೈ ಮಾಡ್ಬಿಟ್ಟು ಉಳಿದಿದ್ದನ್ನ ಇಲ್ಲಿ ಗೋಡನ್ ಅಲ್ಲಿ ಇಟ್ಕೊಂಡು ನಂತರ ಅದನ್ನ ರೀಪ್ಯಾಕಿಂಗ್ ಮಾಡೋ ಅವಶ್ಯಕತೆ ಇದ್ರೆ ರೀಪ್ಯಾಕಿಂಗ್ ಮಾಡ್ಬಿಟ್ಟು ಮತ್ತೆ ಲೋಕಲ್ ಬೇರೆ ಬೇರೆ ಮಾರ್ಕೆಟ್ಗಳಲ್ಲಿ ಸೆಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಈಗ ಪ್ರಮುಖ ಆರೋಪಿಗಳಿಬ್ರೇನಿದ್ದಾರೆ ಅವರು ತಲೆಮರೆಸ್ಕೊಂಡಿದ್ದಾರೆ. ಅವ್ರು ಸಿಕ್ಕ ನಂತರ ಇನ್ನೂ ಹೆಚ್ಚು ವಿಷಯಗಳು ಡಿಸ್ಕ್ಲೋಷರ್ ಆಗುತ್ತೆ. ಇವನ್ ಅದರ್ವೈಸ್ ನಮ್ಗೆ ಈಗ ಆಲ್ರೆಡಿ ಏನ್ ಸಿಕ್ಕಿದ್ದಾರೆ ಅವ್ರ ಕಡೆಯಿಂದ ಸಾಕಷ್ಟು ಮಾಹಿತಿಯನ್ನ ನಾವು ಪಡ್ಕೊಂಡಿದ್ದೇವೆ. ಈಗ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರು ಮಾಡುವಂತ ಅವಶ್ಯಕತೆ ಇರೋದ್ರಿಂದ ಮತ್ತೆ ಸಾಕಷ್ಟು ಜನರಿಗೆ ಇದೇನಾಗಿದೆ ಅನ್ನೋದು ಒಂದು ಗೊಂದಲ ಇದ್ರಿಂದ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ನಮ್ಮ ಇನ್ವೆಸ್ಟಿಗೇಷನ್ ಇನ್ನು ತುಂಬಾ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆ. ಸದ್ಯಕ್ಕೆ ಇವ್ರೇನು 26 ಜನ ಇದ್ದಾರೆ, 18 ಜನ ಅಂಗನವಾಡಿ ಕಾರ್ಯಕರ್ತರು ಮತ್ತೆ 8 ಜನ ಗೋಡನ್ ಮಾಲೀಕರು ಮತ್ತೆ ಗೋಡನ್ ಬಾಡಿಗೆ ಹಿಡಿದಂತವ್ರು, ವಾಹನ ಮಾಡಿದವರು ಮತ್ತೆ ಅವ್ರ ಸಪೋರ್ಟಿಂಗ್ ಇದ್ದಂತವ್ರು, ಒಟ್ಟು 26 ಜನ ಈಗ ಅರೆಸ್ಟ್ ಮಾಡಿದೀವಿ. ಇದಿನ್ನು ಬಹಳ ದೊಡ್ಡ ಜಾಲ ಇದೆ. ಈ ಒಂದು ಪ್ರಕರಣದಲ್ಲಿ ಇನ್ನೂ ಹೆಚ್ಚು ಮುಂದುವರೆದ ತನಿಖೆ ಆಗುತ್ತೆ. ಹೆಸರು ಹೇಳದ್ ಬೇಡ, ಯಾಕಂದ್ರೆ FIR ಅಲ್ಲಿ ಒಬ್ರದ್ದು ಹೆಸರಿದೆ, ಇನ್ನೊಬ್ರದ್ದು ಹೆಸರಿಲ್ಲ. ಸೊ ಈಗ ಹೆಸರು ಹೇಳಿದ್ರೆ ಏನಾಗುತ್ತೆ, ಅದನ್ನ ರೆಫರೆನ್ಸ್ ಇಟ್ಕೊಂಡು ಮತ್ತೆ ಆಂಟಿಸಿಪೇಟರಿ ಬೇಲ್ ಮೂವ್ ಮಾಡ್ಲಿಕ್ಕೆಲ್ಲ ಅವಕಾಶ ಆಗುತ್ತೆ ಅಥವಾ ತಪ್ಪಿಸ್ಕೊಳ್ಲಿಕ್ಕೆ ಆಗುತ್ತೆ. ಸೊ ಅದಕ್ಕೆ ಅವಕಾಶ ಬೇಡ.